ವೀಕ್ಷಕರೇ, ಮನೋಚಿಂತನ ಮಾಲಿಕೆಯ ಇಂದಿನ ಕಾರ್ಯಕ್ರಮವನ್ನು ನೀವು ವೀಕ್ಷಿಸ್ತಾ ಇದ್ದೀರಿ. ಕಾರ್ಮಿಕರನ್ನು ಕಾಡುವಂತಹ ವಿಶೇಷ ಮಾನಸಿಕ ಅಸ್ವಸ್ಥತೆಗಳು ಯಾವುವು ಅನ್ನೋದನ್ನು ತಿಳಿಯೋದರ ಜೊತೆಗೆ ಅವುಗಳಿಗೆ ಚಿಕಿತ್ಸೆ ಮತ್ತು ಆಪ್ತ ಸಲಹೆ ಲಭ್ಯವಿದೆ ಎಂಬುದನ್ನು ಅರಿಯೋದು ಕೂಡ ಅತ್ಯಂತ ಮುಖ್ಯವಾಗುತ್ತೆ. ಈ ಕುರಿತು ಮಾತನಾಡಲಿದ್ದಾರೆ ವಿಜಯಪುರದ BLDE ಡೀಮ್ಡ್ ವಿಶ್ವವಿದ್ಯಾಲಯದ ಮನೋವೈದ್ಯಕೀಯ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಮನೋವಿಜಯ್ ಬ ಕಳಸಗೊಂಡ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಡಾಕ್ಟರ್ ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಈಗ ಕಾರ್ಮಿಕರಿಗೆ ಮಾನಸಿಕ ಅನಾರೋಗ್ಯಗಳು ಅಥವಾ ಸಮಸ್ಯೆಗಳು ಏನಿದೆ ಯಾವ ಪ್ರಮಾಣದಲ್ಲಿ ಕಾಡ್ತಾ ಇವೆ? ಕಾರ್ಮಿಕರಲ್ಲಿ ಜನಸಾಮಾನ್ಯರಿಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಹೊತ್ತು ಜಾಸ್ತಿ ಪ್ರಮಾಣದಲ್ಲಿ ಕಂಡುಬರುತ್ತೆ. ಪಾಶ್ಚಿಮಾತ್ಯ ದೇಶಗಳಲ್ಲಿ ಇದರ ಪ್ರಮಾಣ ಸುಮಾರು 73% ಅಷ್ಟಿದೆ. ನಮ್ಮ ಭಾರತದಲ್ಲಿ ಸುಮಾರು 14ರಿಂದ 38% ಅಂತ ಹೇಳ್ತೀವಿ. ಸೊ ಹಾಗಾಗಿ ಮಾನಸಿಕ ಕಾಯಿಲೆಗಳ ಪ್ರಮಾಣ ಕಾರ್ಮಿಕರಲ್ಲಿ ಜನಸಾಮಾನ್ಯರಿಗಿಂತ ಜಾಸ್ತಿ ಇರೋದ್ರಿಂದ ನಾವು ಹೆಚ್ಚಿನ ಒತ್ತನ್ನು ಅಥವಾ ಮಹತ್ವವನ್ನು ನಮ್ಮ ಕಾರ್ಮಿಕರಲ್ಲಿ ಕೊಡಬೇಕಾಗತ್ತೆ. ಈಗ ನಾವು ಬೇರೆ ಮಾನಸಿಕ ಕಾಯಿಲೆಗಳ ಥರ ನೋಡಿದಾಗ, ಒಂದೊಂದೇ ಕಾಯಿಲೆಯನ್ನು ನೋಡಿದಾಗ ಈ ಮಾದಕ ವಸ್ತುಗಳ ಸೇವನೆ ಅವಲಂಬನೆ ಪ್ರಮಾಣ ಆಗಲಿ ಅಥವಾ ಹಾನಿಕಾರಕವಾಗಿ ತಗೊಳ್ಳೋದಾಗಲಿ ಅದು ಸರಿಸುಮಾರು 30% ಮೇಲ್ಪಟ್ಟು 30ಕ್ಕಿಂತ ಜಾಸ್ತಿ ಕಂಡುಬರುತ್ತೆ. ಬೇಜಾರಿನ ಕಾಯಿಲೆ ಅಂತ ಹೋದಾಗ ಸುಮಾರು 8ರಿಂದ 12%. ಆತಂಕ ಕಾಯಿಲೆ, ಆತಂಕ ಗಾಬರಿ ಅದು ಸುಮಾರು 10-12%. ಆಮೇಲೆ ಡಿಮೆನ್ಷಿಯಾ, ಈ ಮರುವಿನ ಕಾಯಿಲೆ ಕೂಡ ಕೆಲವು ಪ್ರಮಾಣದಲ್ಲಿ ಕಂಡುಬರುತ್ತೆ. ಆಮೇಲೆ ಈ ದಿಸ್ಥೈಮಿಯಾ ಅಂತ ಹೇಳ್ತಾಯಿ, ಅದು ಬೇಜಾರಿನ ಥರದ ಕಾಯಿಲೆ, ಅಲ್ಲಿ ಅದು ಸುಮಾರು 4% ಕಂಡುಬರುತ್ತೆ. ಅದಲ್ಲದೆ ಈ ಸಣ್ಣ ಪ್ರಮಾಣದ ಸೈಕೋಟಿಕ್ ಕಾಯಿಲೆ, ಅಕ್ಯೂಟ್ ಟ್ರಾನ್ಸಿಯೆಂಟ್ ಸೈಕೋಟಿಕ್ ಅಂತ ಹೇಳ್ತೀವಿ. ಅಂದರೆ ಕೆಲವೇ ದಿನಗಳಲ್ಲಿ ಸೈಕೋಟಿಕ್ ಕಾಯಿಲೆ ಉಲ್ಬಣ ಆಗೋದು, ಆ ಥರದ್ದು ಕೂಡ ಕಡಿಮೆ ಪ್ರಮಾಣದಲ್ಲಿ ಕಾರ್ಮಿಕರಲ್ಲಿ ಕಂಡುಬರುತ್ತೆ. ಈಗ ಜನಸಾಮಾನ್ಯರಲ್ಲಿಯೂ ಕೂಡ ನಾನಾ ರೀತಿಯ ಮನೋರೋಗಗಳು, ಮಾನಸಿಕ ಸಮಸ್ಯೆಗಳು ಇದೆ. ಅದರ ಬಗ್ಗೆಯೂ ನಮ್ಮಲ್ಲಿ ಇರುವಂತಹ ಜಾಗೃತಿ ಕಡಿಮೆ ಅಂತಾನೆ ಹೇಳ್ಬಹುದು ಅಲ್ವಾ? ಆದರೆ ಕಾರ್ಮಿಕರಲ್ಲಿ ವಿಶೇಷವಾಗಿ ಕಂಡುಬರುವಂತಹ ಮಾನಸಿಕ ಅಸ್ವಸ್ಥತೆಗಳು ಯಾವುವು? ನಾನು ಮೊದಲನೇದಾಗಿ ಹೇಳಿದಾಗೆ, ಈ ಅವರಿಗೆ ಒತ್ತಡವನ್ನು ನಿಭಾಯಿಸುವಂತಹ ಸಾಮರ್ಥ್ಯ ಕಡಿಮೆ ಆಗೋದ್ರಿಂದ, ಅಥವಾ ಕೋಪಿಂಗ್ ಸ್ಕಿಲ್ಸ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ತೊಂದರೆಗಳಾಗೋದ್ರಿಂದ ವ್ಯಕ್ತಿ ಈ ದುಶ್ಚಟಗಳ ಮೊರೆ ಹೋಗುವ ವಿಷಯ ಬಹಳ ಸರ್ವೇ ಸಾಮಾನ್ಯ. ಅದಕ್ಕೆ ನಾನು 30ರಿಂದ 38% ಜನ ಅದಕ್ಕೆ ಒಳಗಾಗ್ತಾರೆ ಅಂತ ಹೇಳಿದೆ. ಅವಲಂಬನೆಯ ಅಷ್ಟೇ ಅಲ್ಲ, ಆ ವಸ್ತುವನ್ನು ಹಾನಿಕಾರಕ ಪ್ರಮಾಣದಲ್ಲಿ ಬಳಸೋದು ಕೂಡ ನಾವು ಜಾಸ್ತಿ ನೋಡ್ತೀವಿ. ಇದಲ್ಲದೆ ಈ ಬೇಜಾರಿನ ಕಾಯಿಲೆ, ಡಿಪ್ರೆಷನ್ ಕಾಯಿಲೆ, ಈ ಡಿಪ್ರೆಷನ್ಗೂ ಕೂಡ ವ್ಯಕ್ತಿಯ, ಅಂದರೆ ಅವರಿಗೆ ಏನು ಅವರ ಕೆಲಸದಿಂದ ಅಪೇಕ್ಷೆ ಮಾಡ್ತಾ ಇರ್ತಾರೆ ಉನ್ನತಾಧಿಕಾರಿಗಳು, ಅವರ ಸಾಮರ್ಥ್ಯ ಏನಿರುತ್ತೆ, ಅವೆರಡರಲ್ಲಿ ಸಮತೋಲನ ಕಳೆದುಕೊಂಡಾಗ, ಒತ್ತಡ ಆದಾಗ ವ್ಯಕ್ತಿ ಆಟೋಮೆಟಿಕ್ ಆಗಿ ಬೇಜಾರಿನಿಗೆ ಹೋಗ್ತಾನೆ. ಬೇಜಾರಿಂದ ಮತ್ತೆ ಅವರ ಕಾರ್ಯಕ್ಷಮತೆ ಕಡಿಮೆ ಆಗೋದು, ಕಾರ್ಯಕ್ಷಮತೆ ಕಡಿಮೆ ಆದಾಗ ಅದರಿಂದ ಬರುವ ಪ್ರತಿಫಲಗಳು, ರಿಸಲ್ಟ್ಸ್, ಅದು ಕೂಡ ಕಡಿಮೆ ಆಗುವಂಥ ಎಲ್ಲ ಸರ್ವೇ ಸಾಮಾನ್ಯ ವಿಷಯಗಳು ಕಾಣ್ತೀವಿ. ಹಾಗಾಗಿ ಕಾರ್ಮಿಕರು ಈ ಬೇಜಾರಿನ ಕಾಯಿಲೆಗೂ ಕೂಡ ಅತಿಯಾಗಿ ಒಳಗಾಗ್ತಾರೆ. ಮತ್ತು ಅವರಿಗೆ ಏನು ಡಿಮ್ಯಾಂಡ್ಸ್, ಈ ಥರ ಆಗಬೇಕು, ಇಷ್ಟು ಸಮಯದಲ್ಲಿ ಮುಗಿಬೇಕು ಅಂತ ಈ ಥರದ ವಿಷಯಗಳನ್ನು ಕೊಟ್ಟಾಗ ವ್ಯಕ್ತಿ ಅತಿಯಾದ ಗೊಂದಲಕ್ಕೆ, ಆತಂಕಕ್ಕೆ ಒಳಗಾಗ್ತಾನೆ. ಆತಂಕಕ್ಕೆ ಒಳಗಾದಂಥ ವ್ಯಕ್ತಿ ತನ್ನ ಶಕ್ತಿಗನುಸಾರವಾಗಿ ಸಾಮರ್ಥ್ಯವನ್ನು ಇಡಲಾಗಂಗಿಲ್ಲ. ಮತ್ತೆ ಅಲ್ಲಿ ಕೂಡ ಅವರ ಕಾರ್ಯದಿಂದ ಬರುವಂತಹ ಪ್ರತಿಫಲಗಳ ರಿಸಲ್ಟ್ಸ್ ಅಲ್ಲಿ ಕಡಿಮೆ ನೋಡ್ತೀವಿ. ಅದೇ ಒಂದು ದೊಡ್ಡ ಆತಂಕ, ಗಾಬರಿ ತರ ಕಾಣುತ್ತೆ. ಈ ಥರ ಬಹಳ ವ್ಯತ್ಯಾಸಗಳಾದ ವ್ಯಕ್ತಿ ನಿದ್ರಾಹೀನತೆ ಕೂಡ ಕಂಡು ಬರುತ್ತೆ. ಸೊ ಈ ನಿದ್ರಾಹೀನತೆಯಿಂದ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್, ಅಫ್ಕೋರ್ಸ್ ಈ ನಮ್ಮ ಮಾನಸಿಕ ಕಾಯಿಲೆಗಳನ್ನು ಕೂಡ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗಳನ್ನೇ ಹಿಡಿತೀವಿ. ಸೊ ಇದರಿಂದ ವ್ಯಕ್ತಿಗೆ BP ಕಾಯಿಲೆ, ಸಕ್ಕರೆ ಕಾಯಿಲೆ, ಹಾರ್ಟಿನ ತೊಂದರೆಗಳು ಜಾಸ್ತಿ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ಕೆಲವೊಂದು ಈ ಅಯನೈಸೇಷನ್ ಇಂಡಸ್ಟ್ರಿ, ಅಂದರೆ ವಿಕಿರಣಗಳ ಕೈಗಾರಿಕೆಗಳು ಅಥವಾ ಈ ರಾಸಾಯನಿಕ ವಿಷಯಗಳ ಕೈಗಾರಿಕೆಗಳಂತಹ ಕಾರ್ಮಿಕರಲ್ಲಿ ಈ ಮರುವಿನ ಕಾಯಿಲೆ, ಡಿಮೆನ್ಷಿಯಾ ಕಾಯಿಲೆ ಕೂಡ ನಾವು ನೋಡ್ತೀವಿ. ಅವರು ಈಗ ನೀವು ಹೇಳ್ತಾ ಇರುವ ಹಾಗೆ ಕಾರ್ಮಿಕರಲ್ಲಿ ಈ ಮಾದಕ ವಸ್ತುಗಳ ಸೇವನೆ ಮತ್ತು ವಿಶೇಷವಾಗಿ ಕಂಡು ಬರುವಂತದ್ದು ಅಂತಂದ್ರೆ ಮದ್ಯಪಾನವನ್ನು ಮಾಡುವಂಥದ್ದು, ಹಾಗೆ ಈ ತಂಬಾಕು ಸೇವನೆ, ಇದು ಅತಿ ಹೆಚ್ಚಾಗಿ ಕಂಡು ಬರ್ತಿದೆ. ಹೀಗೆ ಕಾರ್ಮಿಕರಲ್ಲಿ ವಿಶೇಷವಾಗಿ ಒಂದಷ್ಟು ಮಾನಸಿಕ ಸಮಸ್ಯೆಗಳು ಕಂಡು ಬರುತ್ತೆ ಅಂತ ಆಯ್ತು. ಆದ್ರೆ ಈ ರೀತಿ ಆಗ್ಲಿಕ್ಕೆ ನಿರ್ದಿಷ್ಟವಾದ ಕಾರಣಗಳು ಏನಾದ್ರೂ ಇದೆಯಾ? ಖಂಡಿತ. ಇಲ್ಲಿ 2 ಮಾದರಿಗಳನ್ನ ಈ ನಾವು ನಮ್ಮ ಅಧ್ಯಯನಗಳು ಹೇಳ್ಕೊಡುತ್ತೆ.
ಒಂದು ನಾವು ಅವರ ಸಾಮರ್ಥ್ಯವನ್ನು ನೋಡ್ತೀವಿ, ಅವರಿಂದ ಏನು ಅಪೇಕ್ಷೆ ಮಾಡ್ತಾ ಇದ್ದೀವಿ. ಸೊ ಅವರ ಸಾಮರ್ಥ್ಯಗನುಸಾರವಾಗಿ ಕೆಲಸ ಇದ್ದು ಅದೇ ತರ ಅಪೇಕ್ಷೆ ಇದ್ದಾಗ ಒತ್ತಡ ವ್ಯಕ್ತಿಗಳಲ್ಲಿ ಕಡಿಮೆ ಆಗತ್ತೆ. ಯಾವಾಗ ಇದರಲ್ಲಿ ಸಮತೋಲನವನ್ನ ಕಳೆದುಕೊಳ್ಳುತ್ತೆ ವ್ಯಕ್ತಿ, ಸೊ ಈ ಸಮತೋಲನವನ್ನು ಕಳೆದುಕೊಳ್ಳಕ್ಕೆ ಕಾರಣಗಳು ಒಂದು ಅವರ ಸಾಮರ್ಥ್ಯದಲ್ಲಿ ಕಡಿಮೆ ಇರೋದು, ಅಥವಾ ಅವರಿಂದ ಅತಿಯಾದ ಅಪೇಕ್ಷೆಗಳನ್ನು ಮಾಡ್ತಾ ಇರಬಹುದು, ಅಥವಾ ಅವರ ಅದು ಏನು ಪರಿಸರ ಏನಂತೀವಿ, ಕಾರ್ಯ ಮಾಡುವಂಥ ಕೆಲಸದ ಪರಿಸರ ಪ್ರತಿಕೂಲ ವಿಷಯಗಳಿರಬಹುದು, ಅನುಕೂಲ ವಿಷಯಗಳದ್ದು ಇಡದೇ ಇರಬಹುದು, ಅಥವಾ ಕಾರ್ಯದಲ್ಲಿ ನಾವು ಅವರಿಗೆ ಕೊಡುವಂತಹ ಸಲಕರಣೆಗಳಾಗಲಿ ಅಥವಾ ಏನೋ ವಿಷಯಗಳನ್ನು ಒದಗಿಸಬೇಕು ಅದು ಇರದೇ ಇರೋದಾಗಬಹುದು, ಅತಿಯಾದ ಒತ್ತಡವನ್ನು ಕೊಡ್ತಿರೋದಾಗಬಹುದು. ಈಗ ಶಿಫ್ಟ್ ವರ್ಕ್ ಆ ವಿಷಯಗಳನ್ನು ಕೂಡ ನೋಡಿದಾಗ ವ್ಯಕ್ತಿಗೆ ಅತಿಯಾದ ತೊಂದರೆಗಳು ಆಗತ್ತೆ. ಆಮೇಲೆ ಅವರಿಂದ ಏನು ಎಫರ್ಟ್ ಹಾಕ್ತಾರೆ, ಏನು ಪ್ರಯತ್ನವನ್ನು ಪಡ್ತಾರೆ, ಆ ಪ್ರಯತ್ನಗನುಸಾರವಾಗಿ ನಾವು ಅವ್ರಿಗೆ ರಿವಾರ್ಡ್ ಕೊಡ್ತಾ ಇದೀವ, ಅವ್ರಿಗೆ ಏನು ಎಫರ್ಟ್ ಹಾಕಿದಾಗ ಏನು ರಿಸಲ್ಟ್ಸ್ ಬಂದಾಗ ಅದನ್ನು ಅನುಸಾರವಾಗಿ ಅವ್ರ ರಿವಾರ್ಡ್ಸ್ ಏನು ನಾವು ಸಹಾಯಧನ ಪ್ರಮೋಷನ್ ಅಂತ ಕೊಡೋದಾಗ್ಲಿ, ಪೇಮೆಂಟಲ್ಲಿ ಹೈಕ್ ಮಾಡೋದಾಗ್ಲಿ, ಈ ಥರದ ವಿಷಯಗಳು ಅವರಿಗೆ ದೊರಕ್ತಾ ಇದೆಯಾ ಇಲ್ಲ. ಈ ಥರ ವಿಷಯಗಳಲ್ಲಿ ಅಸಮತೋಲನ ಕಂಡಾಗ ಈಗ ಕೆಲವೊಂದು ಈ ಯಾವುದೇ ಕೈಗಾರಿಕೆ ತಗೊಂಡು ನಾ ಹೇಳಿದ ವಿಷಯಗಳು ಬಂದೇ ಬರುತ್ತೆ. ಒತ್ತಡ ಬರೋದೆ, ಪರಿಸರ ಇರೋದೆ, ಅವರ ಸಹೋದ್ಯೋಗಿಗಳ ಒಳಗಿನ ಏನಂತೀರಿ ಹೊಂದಾಣಿಕೆ ಹೊಂದಾಣಿಕೆ ಕೂಡ ಬೇಕಾಗತ್ತೆ. ಸೊ ಈ ಎಲ್ಲಾ ವಿಷಯಗಳು ಎಲ್ಲಾ ಕೈಗಾರಿಕೆಗಳಲ್ಲಿ ಬರುವಂತಹದ್ದೇ. ಸೊ ಯಾವುದೇ ಒಂದು ವಿಷಯದಲ್ಲಿ ಕೂಡ ಅಲ್ಪ ಸ್ವಲ್ಪ ಸಮತೋಲನ ವ್ಯತ್ಯಾಸ ಆದಾಗ ಅದು ಮತ್ತೆ ಮತ್ತೆ ಹಾಗೆ ಇರ್ತಾ ಹೋದಾಗ ವ್ಯಕ್ತಿಗೆ ಈ ಮಾನಸಿಕ ಕಾಯಿಲೆಗಳು, ಬೇಜಾರು, ಆತಂಕ, ನಿದ್ರಾಹೀನತೆ ವಿಷಯಗಳು ಶುರು ಆಗತ್ತೆ ಅವರಿಗೆ. ಈಗ ಮನೋರೋಗಗಳಿಗೆ ಚಿಕಿತ್ಸೆ ಇದೆ ಅನ್ನುವಂಥದ್ದು ಜನರಲ್ಲಿ ಸ್ವಲ್ಪ ಮಟ್ಟಿಗೆ ಅರಿವು ಮೂಡಿದೆ ಅಂತ ಹೇಳಬಹುದು. ಕಾರ್ಮಿಕರಲ್ಲಿ ಕಾಣಿಸ್ತಾ ಇರುವಂತಹ ಮನೋರೋಗಗಳಿಗೂ ಕೂಡ ಚಿಕಿತ್ಸೆ ಇದೆಯಾ? ಯಾಕೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಅಂದರೆ, ಕಾರ್ಮಿಕ ವಲಯ ಅಂತಂದರೆ ಅದು ಅಸಂಘಟಿತವಾದದ್ದು, ಹಾಗೆಯೇ ಅವರಲ್ಲಿ ಒಂದು ಆರ್ಥಿಕವಾಗಿ ಕೂಡ ಅತ್ಯಂತ ಅವರು ಒಳ್ಳೆಯ ಸ್ಥಿತಿಯಲ್ಲಿ ಇರೋದಿಲ್ಲ. ಹಾಗಾಗಿ ಮನೋರೋಗಗಳಿಗೆ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇದೆ. ಸೊ ಅದಕ್ಕೇನೆ ಈ ನಮ್ಮ ಮಾನಸಿಕ ಆರೋಗ್ಯ ಈ ದೈಹಿಕ ಆರೋಗ್ಯದಷ್ಟೇನೆ ಪ್ರಾಮುಖ್ಯತೆಯನ್ನು ಕೊಡಬೇಕು. ನಮ್ಮ ಬೇಜಾರು, ಗಾಬರಿ, ಆತಂಕ, ಇವು ಕೆಮ್ಮು, ನೆಗಡಿ, ಜ್ವರದಷ್ಟೇ ಸರ್ವೇ ಸಾಮಾನ್ಯ. ಇದರ ಬಗೆಗಿನ ಅರಿವಿನ ಕೊರತೆಯಿಂದಾಗಿ ನಾವು ಚಿಕಿತ್ಸೆ ಇದೆಯೋ ಇಲ್ವೋ, ಅಥವಾ ಇದಕ್ಕೆ ಬೇರೆ ವಿಷಯಗಳ ನಾವು ಮೊರೆ ಹೋಗ್ತೀವಿ. ಈಗ ನಾನು ಒಂದೇ ಹೇಳಿದೆ ಮಾದಕ ವಸ್ತುಗಳ ಮೊರೆ ಹೋಗ್ತೀವಿ ಅಂತ, ಅಥವಾ ಇದು ವೈದ್ಯರಲ್ಲದೆ ಬೇರೆ ಸಲಹೆಗಳನ್ನು ತಗೊಂಡು ಅದರಲ್ಲಿನ ಸಮಯ ವ್ಯಯ ಮಾಡ್ತೀವಿ. ಹಾಗೆ ಕಾಯಿಲೆಯ ಪ್ರಮಾಣವನ್ನು ನಾವಾಗೇ ಉಲ್ಬಲ್ ಮಾಡೋಕೆ ಅವಕಾಶ ಕೊಡ್ತೀವಿ. ಸೊ ತಮ್ಮ ಪ್ರಶ್ನೆಗೆ ನೇರ ಉತ್ತರ ಹೌದು, ಖಂಡಿತ ಇದಕ್ಕೆ ಚಿಕಿತ್ಸೆ ಇದೆ. ಏನೆಲ್ಲ ಚಿಕಿತ್ಸೆ ಮಾಡಲಾಗುತ್ತೆ? ಈ ಚಿಕಿತ್ಸೆಯನ್ನ ನಾವು ಎರಡು ದೊಡ್ಡ ಭಾಗಗಳಾಗಿ ವಿಂಗಡಿಸ್ತೀವಿ. ಒಂದು ಮಾತ್ರೇಯೇತರ ಚಿಕಿತ್ಸೆ, ಕೌನ್ಸಿಲಿಂಗ್, ಆಪ್ತ ಸಮಾಲೋಚನೆ ಅಂತ ಹೇಳ್ತೀವಿ. ಅದರಲ್ಲಿ ಮತ್ತೆ ಬೇರೆ ಬೇರೆ ಭಾಗಗಳಾಗಿ ವಿಂಗಡಿಸ್ತೀವಿ. ಎರಡನೆಯದಾಗಿ ಮಾತ್ರೆಯಿಂದ ವಿಷಯಗಳನ್ನ ಅಥವಾ ಚಿಕಿತ್ಸೆಯನ್ನು ಕೊಡುವಂತಹದ್ದು. ಸೊ ಈ ಆಪ್ತ ಸಮಾಲೋಚನೆ ಅಂತಂದಾಗ ಆ ಸಮಸ್ಯೆ ಹೇಗೆ ಶುರುವಾಯಿತು, ಸಮಸ್ಯೆಗೆ ಮೂಲ ಕಾರಣಗಳೇನು, ಸಮಸ್ಯೆಗೆ ಎದುರುವಂತಹ ಸಾಮರ್ಥ್ಯ ವ್ಯಕ್ತಿ ಹತ್ರ ಎಷ್ಟಿದೆ, ಯಾವ ತರದ ವಿಷಯಗಳನ್ನು ಆ ವ್ಯಕ್ತಿ ಎದುರಿಸಲು ಅಳವಡಿಸ್ಕೊಳ್ತಾ ಇದ್ದಾನೆ, ಏನಾದರೂ ಈ ಅವರ ಎದುರಿಸುವಂತಹ ಕಾರ್ಯಗಳಲ್ಲಿ ತೊಡಕುಗಳಿದೆಯಾ, ಅವರ ಸಮಸ್ಯೆಯನ್ನ ನೋಡುವಂತಹ ರೀತಿ, ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಏನಾದರೂ ತೊಡಕುಗಳಿದೆಯಾ ಆ ವ್ಯಕ್ತಿಯಲ್ಲಿ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸಿ ಅದಕ್ಕೆ ಸೂಕ್ತವಾದ ಸಲಹೆಗಳು, ಸೂಕ್ತವಾದ ಪರಿಹಾರಗಳನ್ನು ಸೂಚಿಸ್ತಾ ಹೋಗ್ತೀವಿ. ಇದು ಕ್ರಮೇಣವಾಗಿ ಆಗುವಂತಹ ಕೆಲಸ ಕೆಲವೊಂದು ಸೆಟ್ಟಿಂಗ್ಗಳಲ್ಲಿ ಮಾಡ್ತಾ ಹೋಗ್ತೀವಿ. ಈಗ ಆಪ್ತ ಸಲಹೆ ಅಂತ ಹೇಳಿದ್ರಲ್ಲ, ಇದು ಎಲ್ಲೆಲ್ಲಿ ಲಭ್ಯ ಇದೆ? ಸೊ ಈ ಈಗ ಯಾವ್ಯಾವ ಏನು ಇಂಡಸ್ಟ್ರೀಸ್, ಕೈಗಾರಿಕೆಗಳಿರುತ್ತೆ, ಅಲ್ಲಿ ಕೂಡ ಒಬ್ಬರು ವೈದ್ಯರು ಇರ್ತಾರೆ. ಆ ವೈದ್ಯರಿಗೆಲ್ಲನೂ ನಮ್ಮ ಮಾನಸಿಕ ಆರೋಗ್ಯಗಳ ಬಗೆಗಿನ ಅರಿವು ಖಂಡಿತ ಇರುತ್ತೆ. ಸೊ ತುರ್ತು ಚಿಕಿತ್ಸೆ ಅಂತ ಬಂದಾಗ ಖಂಡಿತ ಆ ಕಾರ್ಮಿಕರಿಗೆ ಆ ತೊಂದರೆಗೆ ಅನುಭವಿಸುತ್ತಿರುವವರಿಗೆ ಅವರು ಅಲ್ಲಿನೇ ಸೌಲಭ್ಯ ಚಿಕಿತ್ಸೆಯನ್ನು ತೊಡಗಿಸ್ತಾರೆ. ಒಂದು ವೇಳೆ ಹೆಚ್ಚಿನ ಪ್ರಮಾಣದ ಚಿಕಿತ್ಸೆಯನ್ನು ಬೇಕಾದಾಗ ಎಲ್ಲ ಸರ್ಕಾರಿ ಆಸ್ಪತ್ರೆಗಳ ಮನೋರೋಗ ವಿಭಾಗದಲ್ಲಿ ಅಥವಾ ESI ಆಸ್ಪತ್ರೆಗಳಲ್ಲಿ ಅಥವಾ ಈಗ ನಿಮ್ಯಾನ್ ಅಂತ ಆಸ್ಪತ್ರೆಗಳಲ್ಲಿ ಈ ಪ್ರೈವೇಟ್ ಖಾಸಗಿ ವೈದ್ಯರು ಕೂಡ ಅದಕ್ಕೆ ಸಿಗ್ತಾರೆ. ಅದಲ್ಲದೆ ಒಂದು ಸಹಾಯವಾಣಿ ಕೂಡ ಲಭ್ಯವಿದೆ, 14416 ನಂಬರು. ಸೊ ಅಲ್ಲಿ ಕೂಡ ನಾವು ಕರೆ ಮಾಡಿ ನಮಗೆ ಸಲಹೆಗಳನ್ನು ಪಡಿಬಹುದು.
ಈಗ ಇದೆಲ್ಲ ಮನೋರೋಗಕ್ಕೆ ಚಿಕಿತ್ಸೆ ಇದೆ ಅಂತ ಹೇಳ್ಬೇಕಾದ್ರೆ ನೆನಪಾಯಿತು, ಮೇ ತಿಂಗಳಿನಲ್ಲಿಯೇ ನಾವು ವಿಶ್ವ ಸ್ಕಿಜೋಫ್ರಿನಿಯಾ ದಿನವನ್ನು ಕೂಡ ಆಚರಿಸಿದ್ದೀವಿ. ಅದು ಕೂಡ ಮನೋರೋಗಗಳ ಗುಂಪಿಗೆ ಸೇರುವಂಥದ್ದು. ಹಾಗಾಗಿ ಕಾರ್ಮಿಕರಲ್ಲಿ ಈ ರೋಗ ಕಂಡು ಬರುತ್ತಾ, ಹಾಗೂ ಆ ರೋಗಕ್ಕೂ ಕೂಡ ಚಿಕಿತ್ಸೆ ಲಭ್ಯವಿದೆಯಾ? ಸೊ ಮೇ 24ನೇ ತಾರೀಕು ನಾವು ವಿಶ್ವ ಸ್ಕಿಜೋಫ್ರೇನಿಯಾ ಡೇ ಅನ್ನಾಗಿ ಆಚರಿಸ್ತೀವಿ. ಸೊ ಈ ಸರಿಯ ಸ್ಲೋಗನ್ ಮೇಡಮ್, ಈ ಸ್ಲೋಗನ್ ಘೋಷವಾಣಿ, ಸಾಮಾಜಿಕ ಕರುಣೆಯ ಶಕ್ತಿಯನ್ನು ಬೆಳಗಿಸೋಣ. ಸೊ ಈ ಸ್ಕಿಜೋಫ್ರೇನಿಯಾ ಕಾಯಿಲೆ ನಮ್ಮ ಮನೋರೋಗ ಕಾಯಿಲೆಯಲ್ಲಿ ತೀವ್ರ ಪ್ರಮಾಣದ ಕಾಯಿಲೆ. ಕಾರ್ಮಿಕರಲ್ಲಿ ನಾವು ಪ್ರಮಾಣವನ್ನು ನೋಡಿದಾಗ ಕಡಿಮೆ, ಓವರಾಲ್ ಆಗಿ ನೋಡಿದಾಗ ಕಡಿಮೆ. ಜನಸಾಮಾನ್ಯರಲ್ಲಿ ಸುಮಾರು 1% ಜನ ಸ್ಕಿಜೋಫ್ರೆನಿಯಾ ಕಾಯಿಲೆಯಿಂದ ಬಳಲ್ತಾರೆ. ಸೊ ಈ ಕಾಯಿಲೆಯ ತೀವ್ರ ಪ್ರಮಾಣದ ಆಗಿರೋದ್ರಿಂದ ಇದರ ಲಕ್ಷಣಗಳ ಬಗ್ಗೆ ಸ್ವಲ್ಪ ವಿಷಯಗಳನ್ನು ಹೇಳ್ತೀನಿ. ಈ ವ್ಯಕ್ತಿಗಳ ನಡವಳಿಕೆಯಲ್ಲಿ ತೊಂದರೆಗಳು ಕಾಣಬರುತ್ತೆ. ಅವರು ತಂತಾನೆ ಮಾತಾಡೋದಾಗ್ಲಿ, ಅವರಿಗೆ ಅಶರೀರವಾಣಿಗಳು ಕೇಳಿ ಬರೋದಾಗ್ಲಿ, ಯಾರಿಗೂ ಕಾಣದಿರೋ ದೃಶ್ಯಗಳು ಕಾಣೋದಾಗ್ಲಿ, ಅಪಾರವಾದ ಗಾಢವ ತಪ್ಪು ಕಲ್ಪನೆಗಳು ನಂಬಿಕೆಗಳಿರೋದಾಗ್ಲಿ, ಸೊ ಅವರ ಸ್ವಚ್ಛತೆ ಬಗ್ಗೆ, ತಮ್ಮ ಕಾಳಜಿ ಬಗ್ಗೆ ಅತಿಯಾದ ಕಡಿಮೆ ಕಾಳಜಿಯನ್ನು ಕೊಡೋದಾಗ್ಲಿ, ಈ ಥರ ಸುಮಾರು ವಿಷಯಗಳು ಈ ಸ್ಕಿಜೋಫ್ರೆನಿಯಾದಲ್ಲಿ ಕಂಡುಬರುತ್ತೆ. ನಾವು ರಸ್ತೆಯಲ್ಲಿ ಹೋಗುವಾಗ ಸುಮಾರು ರಸ್ತೆ ಪಕ್ಕದಲ್ಲಿ ನೋಡಿರ್ತೀವಿ, ಬಟ್ಟೆ ಕೊಳೆ ಮಾಡುವ ವ್ಯಕ್ತಿ ಅಥವಾ ದಾಡಿ ಬಿಟ್ಟಿರುವಂಥ ವ್ಯಕ್ತಿ, ಕೂದಲು ಬಿಟ್ಟಿರುವಂಥ ವ್ಯಕ್ತಿಯನ್ನು ನೋಡ್ತೀವಿ. ಈ ಥರದ ವ್ಯಕ್ತಿಗಳಿಗೆ ಸರಿಯಾದ ಚಿಕಿತ್ಸೆಯನ್ನು ಕೊಟ್ಟಾಗ ಖಂಡಿತ ಆ ವ್ಯಕ್ತಿ ಗುಣಮುಖನಾಗಿ ಸಾಮಾನ್ಯವಾದ ಜೀವನವನ್ನು ನಡೆಸಬಹುದು. ಹಾಗಾಗಿ ಸ್ಕಿಜೋಫ್ರೆನಿಯಾದ ಬಗೆಗಿನ ನಮಗೆ ಸುಮಾರು ತಪ್ಪು ಕಲ್ಪನೆಗಳು, ಈ ಕಾಯಿಲೆಗೆ ಚಿಕಿತ್ಸೆ ಇಲ್ಲ, ಈ ಕಾಯಿಲೆಯಿಂದ ಗುಣಮುಖರಾಗಂಗಿಲ್ಲ, ಅದೆಲ್ಲ ತಪ್ಪು ಕಲ್ಪನೆಗಳು. ಆ ವ್ಯಕ್ತಿಯನ್ನ ಸೂಕ್ತ ಚಿಕಿತ್ಸೆ ಕೊಟ್ಟ ಖಂಡಿತ ಗುಣಮುಖರಾಗ್ತಾರೆ. ಕಡೆಯದಾಗಿ ಏನು ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತೀರಿ? ಈ ಕಾರ್ಮಿಕರ ಮಾನಸಿಕ ಆರೋಗ್ಯದ ವಿಷಯವಾಗಿ ಹೇಳೋದಾದ್ರೆ, ನಾವು ಮಾನಸಿಕ ಆರೋಗ್ಯದ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಎಲ್ಲ ಕಾರ್ಮಿಕರಲ್ಲದೆ ಜನಸಾಮಾನ್ಯರೆಲ್ಲರೂ ಕೂಡ ಮಾಡಬೇಕಾಗತ್ತೆ. ಎರಡನೆಯದಾಗಿ ನಿಯಮಿತವಾದ ಮಾನಸಿಕ ಆರೋಗ್ಯ ತಪಾಸಣೆಗಳನ್ನು ಕಾರ್ಮಿಕರಲ್ಲಿ ಮಾಡಬೇಕು. ಅದಲ್ಲದೆ ಅವರ ಕೆಲಸ ಸಾಮರ್ಥ್ಯ ಹೆಚ್ಚಿಸುವಂತಹ ಆ ಚಟುವಟಿಕೆಗಳು ಕೂಡ ಅವರಿಗೆ ಆಗಬೇಕು. ಸೊ ಹಾಗಾಗಿ ಮಾನಸಿಕ ಆರೋಗ್ಯದ ಅರಿವು ಮೂಡಿಸುವ ವಿಷಯದಲ್ಲಿ ಹೆಚ್ಚಿನ ಒತ್ತನ್ನು ನಾವು ಕೊಡಬೇಕಾಗುತ್ತೆ. ಇದುವರೆಗೆ ಕಾರ್ಮಿಕರಲ್ಲಿ ಮಾನಸಿಕ ಸಮಸ್ಯೆಗಳು ಯಾವ ಪ್ರಮಾಣದಲ್ಲಿ ಕಾಡ್ತಾ ಇದೆ ಅನ್ನೋದನ್ನು ತಿಳಿಸ್ಕೊಟ್ರಿ. ವಿಶೇಷವಾದಂತಹ ಮಾನಸಿಕ ಸಮಸ್ಯೆಗಳು ಏನೇನು ಅಂತ ಹೇಳಿದ್ರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಇರುವಂತಹ ಚಿಕಿತ್ಸೆ ಏನೇನು ಅನ್ನೋದನ್ನು ವಿವರಿಸಿದ್ದೀರಿ. ಅದಕ್ಕಾಗಿ ನಮ್ಮೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ವಂದನೆಗಳು. ನಮಸ್ಕಾರ. ವೀಕ್ಷಕರೇ, ಹಗಲಿರುಳು ಶ್ರಮವನ್ನು ವಹಿಸಿ ಅಪಾಯಗಳನ್ನು ಲೆಕ್ಕಿಸದೆ ದುಡಿಯುವಂತಹ ಶ್ರಮಜೀವಿ ಕಾರ್ಮಿಕರ ಆರೋಗ್ಯ ರಕ್ಷಣೆ ಏನಿದೆ ಅದು ನಮ್ಮೆಲ್ಲರ ಹೊಣೆ. ಅದಕ್ಕಾಗಿ ಕಾರ್ಯಪ್ರವೃತ್ತರಾಗೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.